ಬಾಸ್ನ ಕೊಬ್ಬಿಳ್ಸೋಕ್ಕೆ ಇವಳೇ ಸರಿಯಾದವಳು. ಎಷ್ಟೇ ಆದರೂ ನಮ್ಮಂಥ ನೊಂದೋರ್ ಕೂಗು ಆ ದೇವ್ರಿಗೆ ಕೇಳಿಸ್ದೇ ಇರುತ್ತಾ? ಏನು ತುಂಬ ನಗ್ತಾ ಇದ್ದೀರಾ? ಏನಿಲ್ಲ ಬಾಸ್, ಲೈಟಾಗಿ ಹಂಗೆ ಕಾಮಿಡಿ ಮಾಡ್ತಾ ಇದ್ವಿ. ಗುಡ್ ಗುಡ್. ಅವಾಗವಾಗ ಸ್ವಲ್ಪ ಕಾಮಿಡಿ ಕೂಡ ಇರಬೇಕು. ಬೈ ದ ವೇ, ನಮ್ಮ ಕ್ಲೈಂಟ್ಸ್ ಎಷ್ಟೊತ್ತಿಗೆ ಬರ್ತಾರೆ ಅಂತ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಮೀನ್ ವೈಲ್ ಲೆಟ್ಸ್ ಡೂ ಸಮಥಿಂಗ್. ಶ್ರೀಕಾಂತ, ಇಷ್ಟೊತ್ತಲ್ಲಿ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ. ಓಕೆ ಬಾಸ್, ತರಿಸ್ತೀನಿ. ನೀವು ಯಾಕ್ರಿ ಹೋಗ್ತೀರಾ? ಅಡ್ಮಿನ್ ಅಂತ ಒಬ್ರು ಅಪಾಯಿಂಟ್ ಆಗಿದ್ದಾರಲ್ಲ, ಅದು ಅವ್ರ ಕೆಲಸ. ಯು ರಿಲ್ಯಾಕ್ಸ್. ಕಾನ್ಫರೆನ್ಸ್ ಹಾಲ್ಗೆ ಒಂದು 9 ಟೀ ತಗೊಂಬನ್ನಿ. ಶ್ರೀವತ್ಸ್ ಅವರೇ, ನಿಮ್ಗೆ 2ನೇ ಮಗು ಗಂಡ ಆಯ್ತಂತೆ. ಕಂಗ್ರ್ಯಾಚುಲೇಷನ್ಸ್. ಸ್ವೀಟ್ಸ್ ಕೂಡ ಕೊಡ್ಲಿಲ್ಲ, ಹೇಳಲಿಲ್ವಲ್ರಿ ನೀವು? ಸರ್ ಅದು ಪರವಾಗಿಲ್ಲ ರೀ, 2 ಡೇಸ್ ಆಫ್ ತಗೊಳ್ಳಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನೋ ಪ್ರಾಬ್ಲಮ್. ಕಾಂತ ಅವರೇ, ನಮ್ಮ ಕಾನ್ಫರೆನ್ಸ್ ಹಾಲ್ ಏನು ರೋಡ್ ಸೈಡ್ ಟೀ ಅಂಗಡಿ ಕೆಟ್ಟೋಯ್ತಾ? ಟೀ ಜೊತೆ ಬಿಸ್ಕೆಟ್ಸ್ ತರಿಸ್ಬೇಕು ಅನ್ನೋಷ್ಟು ಕಾಮನ್ ಸೆನ್ಸ್ ಬೇಡವೇನ್ರಿ? ಎಲ್ರಿಗೂ ಬಿಸ್ಕೆಟ್ಸ್ ತಗೊಂಡ್ ಬನ್ನಿ. ಈ ಟೀಗೆ ಬಿಸ್ಕೆಟ್ಸ್ ಬರೋಷ್ಟರೊಳಗೆ ಟೀ ಎಲ್ಲ ಹಾರೋಗಿರುತ್ತೆ. ಏನು ಅಡ್ಮಿನ್ಗಳೋ ಏನೋ, ಎಲ್ಲ ಅವ್ರವ್ರ ಲೆವೆಲ್ ತಕ್ಕನಂಗೆ ಅರೇಂಜ್ಮೆಂಟ್ಸ್ಗಳನ್ನ ಮಾಡ್ತಾರೆ ಅನ್ಸುತ್ತೆ. ದಟ್ಸ್ ಓಕೆ. ನಮ್ಮ ಕ್ಲೈಂಟ್ಸ್ ಇಂದ ಅಪ್ಡೇಟ್ ಬರೋ ತನಕ ಲೆಟ್ಸ್ ಟ್ರೈ ಸಮಥಿಂಗ್ ಡಿಫ್ರೆಂಟ್. ಡಿಫ್ರೆಂಟ್ ಆಗಿ ಅಂದರೆ ಆಫೀಸಲ್ಲಿ ಕಬಡ್ಡಿ ಆಡಿಸ್ತಾರಾ? ಒಳ್ಳೆ ಗೋಳಾಯ್ತು ಗುರು. ಶುಂಠಿ ಶಂಕರ, ಮೀಟಿಂಗ್ ಕ್ಯಾನ್ಸಲ್ ಆಗಿರೋ ವಿಚಾರ ಯಾಕೆ ಹೇಳಿಲ್ಲ? ಅಥವಾ ಇವನ್ಗೆ ಇನ್ನೂ ಅಪ್ಡೇಟೇ ಆಗಿಲ್ವಾ? ಲೋ, ಯಾಕೋ ಹಿಂಗೆ ಪ್ರಾಣ ತಿಂತ್ಯಾ? ಆಕ್ಚುಲಿ ಯು ನೋ ವಾಟ್, ಫಾರ್ ಅ ಚೇಂಜ್ ಇದು ಸ್ವಲ್ಪ ಫನ್ ಗೇಮ್ಸ್ ಆಡೋಣ. ಆದಿ ಆರ್ಗ್ಯಾನಿಕ್ ಸೇರ್ಕೊಂಡಿರುವಂಥ ಹೊಸ ಎಂಪ್ಲಾಯೀಸ್ಗಳಿಗೆ ಒಂದು ಐಸ್ ಬ್ರೇಕಿಂಗ್ ಸೆಷನ್ ಅಂತ ನಾವು ಅನ್ಬೋದು. ಓಕೆ, ಅಪ್ಡೇಟ್ಸ್ ಏನಾಗಿದೆ ಚೆಕ್ ಮಾಡೋಣ. ಹಲೋ ರಾಜಾ, ಹಾಯ್. ವಾಟ್? ನೋ ನೋ ನೋ, ಐ ಡಿಡ್ಂಟ್ ಡೂ ದ್ಯಾಟ್. ಹಲೋ, ನೋ ರಾಜಾ, ಮಿಸ್. ಹಲೋ, ಏನಕ್ಕ ನೀನು ನೆಂಟ್ರು ಬಂದಂಗೆ ಬರ್ತಿದ್ಯಾ? ಸ್ವಲ್ಪ ಬೇಗ ಬಂದಿದ್ರೆ ಎಲ್ಲ ಕೆಲಸಗಳು ನೋಡ್ಕೋಬೋದಾಯ್ತಲ್ವಾ? ಅಯ್ಯೋ, ಅದೆಲ್ಲ ದೊಡ್ಡ ಕತೆ ಕಣೆ. ಇನ್ನೊಂದು ದಿವಸ ಹೇಳ್ತೀನಿ, ಆ ವಿಷಯ ಈಗ ಬೇಡ. ಏನು ಮಂಜುನಾಥ, ನಿಶ್ಚಿತಾರ್ಥ ಈ ಲೆವೆಲ್ ಒಂದೇನು ಮದುವೆ ಹೇಗಿರಬೇಕು? ಬಂದೇ ಬಿಟ್ರು ನೋಡಿ. ಬನ್ನಿ ಗೌತಮ, ಚೆನ್ನಾಗಿದ್ದೀನಪ್ಪ? ಹಾಂ, ಚೆನ್ನಾಗಿದ್ದೀನಿ. ಬನ್ನಿ ಅಮ್ಮ, ಬನ್ನಿ. ನಮಸ್ಕಾರ. ನಮಸ್ಕಾರ, ಬನ್ನಿ. ಬನ್ನಿ. ಪ್ರಯಾಣ ಎಲ್ಲ ಸುಖಕರವಾಗಿತ್ತ? ಚೆನ್ನಾಗಿತ್ತು. ಬನ್ನಿ ಬನ್ನಿ. ಮಂಜಣ್ಣ, ಇವತ್ತು ಲೇಟ್ ಆಗಿಲ್ಲ ತಾನೇ? ಓ ಇಲ್ಲ, ನೀವು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬಂದಿದ್ದೀರಿ. ಎಲ್ಲಿ ನಿಮ್ಮ 2ನೇ ಮಗಳು ಕಾಣಿಸ್ತಾನೆ ಇಲ್ಲ? ಅವಳು ನಮ್ಮ ಗೌತಮ್ ಫ್ರೆಂಡ್ ಅಂತೆ. ಆಫೀಸ್ ಹತ್ರ ಬಂದು ಮತ್ತೆ ಸಿಕ್ಕಿ ಮಾತಾಡಿದ್ಲಂತೆ. ಅವಳು ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ, ಸ್ವಲ್ಪ ಬ್ಯುಸಿ. ಬೇಗ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ. ಹಾಗ ಬರಲಿ ಬರಲಿ. ಬರೀ ಈಗ ಬಂದಿರೋ ನೆಂಟ್ರಿಗೆ ತಂಪಾಗಿ ಶರ್ಬತ್ ಮಾಡ್ಕೊಂಡು ಬಾ. ಬನ್ನಿ ಬನ್ನಿ. ಅಮ್ಮ, ನಾ ಮೇಲೆ ಹೋಗ್ಬಿಟ್ಟು ಬರ್ತೀನಿ. ಸರಿ. ಅತಿಥಿ ಅಕ್ಕ, ನಮ್ಮ ಆರತಿ ಅಕ್ಕ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನೋಡು. ನಮ್ಮ ದೃಷ್ಟಿನೇ ಬೀಳುತ್ತೆ ಅಲ್ವಾ?
ಅಂಜು, ಅದಿತಿ, ಕೆಳಗಡೆ ಆಂಟಿ ನಿಮ್ಮನ್ನು ಕರಿತಾ ಇದ್ರು. ಹೌದಾ? ಬಾ ಹೋಗೋಣ, ಬಾ. ಆರ್ತಿ ಅಕ್ಕ, ಕಂಗ್ರಾಟ್ಸ್. ಹಾ, ನನಗೂ ಕಂಗ್ರಾಟ್ಸ್. ಇವತ್ತು ನಂದು ವಿಕ್ಕಿದು ಸಂಬಂಧ ಫಿಕ್ಸ್ ಆಯಿತು. ಅಲ್ಲಿ ಹೋಗಿನೇ ನಾವಿಲ್ಲಿ ಬಂದ್ವಿ. ಟೆನ್ಷನ್ ಮಾಡ್ಕೋಬೇಡ ಅಕ್ಕ. ನೀನು ಇಷ್ಟಪಡ್ತಿರೋ ವಿಕ್ಕಿನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಯು ನೋ ವಾಟ್, ಯಾರ್ಯಾರು ಏನೇನು ಪಡ್ಕೊಂಡು ಬಂದಿರ್ತಾರೋ ಅವ್ರಿಗೆ ಅದೇ ಸಿಗುತ್ತಂತೆ. ನಿನಗೆ ನನಗೆ ಕರೆಕ್ಟ್ ಅಲ್ವಾ? ಬಾಸ್, ಏನಾಯ್ತು ಬಾಸ್? ನಾನು ಮೇಲ್ ಮಾಡಕ್ಕೆ ಬರಲ್ವೇನ್ರಿ? ನಾನು ಇವತ್ತು ಕಲ್ತ್ಕೋತಾ ಇದ್ದೀನ ಮೇಲ್ ಮಾಡೋದನ್ನ. ಯಾರಿಗೆ ಯಾವಾಗ ಏನು ಮೇಲ್ ಮಾಡಿರ್ತೀನಿ ಅಂತ ನನಗೆ ಗೊತ್ತಿರಲ್ವಾ? ಕೋಪ ಬಂದಾಗ ನಿಮ್ಮನ್ನು ಮಾತಾಡ್ಸೋದೇ ಡೇಂಜರು. ಆದರೂ ಕೇಳ್ತೀನಿ, ಏನಾಯ್ತು ಬಾಸ್? ಆ ಮುಂಬೈ ಕ್ಲೈಂಟಿಗೆ ನಿಮ್ಮ ಡೀಲ್ನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ನನಗೆ ಇಷ್ಟ ಇಲ್ಲ ಅಂತ ನಾನೇ ಮೇಲ್ ಮಾಡಿದ್ದೀನಂತೆ. ನಿಮಗೆ ಯಾವಾಗಲೂ ಕೋಪ ಬರುತ್ತೆ ಗೊತ್ತು, ಆದರೆ ಈ ಥರ ಉಲ್ಟಾ ಪಲ್ಟ ಕೆಲಸ ಮಾಡಲ್ವಲ್ಲ? ನೋಡ್ರಿ, ಸೆಂಟ್ ಐಟಮ್ಸ್ ನೋಡ್ರಿ, ಮೇಲ್ ಮಾಡಿದ್ದೀನೇನ್ರಿ? ನಿಜ ಬಾಸ್, ನೀವು ಹೇಳ್ತಾ ಇರೋದು ನಿಜಾನೇ. ಸೆಂಟ್ ಐಟಮ್ಸ್ ಅಲ್ಲ, ಅವ್ರ ಹೆಸರೇ ಇಲ್ಲ. ಬಾಸ್, ಏನಾಯ್ತು? ನನ್ನ ಮೇಲಿನಿಂದ ಮೇಲ್ ಹೋಗಿದ್ದಾರೆ, ಸ್ಕ್ರೀನ್ ಶಾಟ್ ಹೊಡೆದು ಕಳಿಸಿದ್ದಾರೆ. ಸ್ಕ್ರೀನ್ ಶಾಟಾ? ನಾನು ಯಾರೋ ಡಿಲೀಟ್ ಮಾಡಿದ್ದಾರೆ ಅನ್ಸುತ್ತೆ. ಇಷ್ಟು ಅನ್ಎಜುಕೇಟೆಡ್ ಥರ ಯಾರು ಮೇಲ್ ಮಾಡೋದಕ್ಕೆ ಸಾಧ್ಯ? ಬಾಸ್, ನನ್ನ ಕಡೆ ಯಾಕೆ ನೋಡ್ತಾ ಇದ್ದೀರಾ? ನಾನೇನು ಮಾಡಿಲ್ಲ ಬಾಸ್. ದೇವರಾಣಿ ಇಂಥ ದುಸ್ಸಾಹಸಕ್ಕೆ ಕೈ ಹಾಕೋ ಕೆಲಸ ಎಲ್ಲ ನಾವು ಮಾಡಲ್ಲ ಬಾಸ್. ಶ್ರೀಕಾಂತ, ನಮ್ಮ ಕ್ಯಾಬಿನಲ್ಲೂ CCTV ಕ್ಯಾಮ್ರಾ ಇದೆಯಲ್ಲ, ತೆಗೆಸ್ರಿ ಫುಟೇಜ್. ಯಾರಿಗೆ ಕೆಲಸ ಮಾಡಿದ್ದಾರೆ ನೋಡೇ ಬೇಡ. ಸರಿ ಬಾಸ್. ಬಸ್ ತೊಳಿ ಬಸ್. ಮೂಲ್ಯ ಕರೀರಿ ಅವಳನ್ನ. ಓಂ ಸಮುಖಸ್ಥೈಕನಂ ತಶ್ಚಾಕವಲೋಕಜಗಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮಕೇತುರ್ಗಣಾಧ್ಯಕ್ಷ ಬಾಲಚಂದ್ರೋ ಗಜಾನನಃ ದ್ವಾದಶೈತಾನಿ ನಾಮಾನಿ ಯಃ ಪಠೇ ಶೃಣುಯಾದಪಿ ವಿದ್ಯಾರಂಭೆ ವಾಹೇ ಚ ಪ್ರವೇಶೆ ನಿರ್ಗಮೆ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ಯಾಯತೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೆ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರಮಸ್ತಮಂ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ.
ಮಹಾಗಣಪತಯೇ ನಮಃ. ಹುಡುಗಿನ ಕರ್ಕೊಂಬನ್ನಿ. ಇನ್ನೂ ಇಲ್ಲೇ ನಿಂತಿದ್ದೀರಲ್ರಿ, ಹೋಗಿ. ಸಾರಿಕಾ ಕರ್ಕೊಂಡು ಬರ್ತಿದ್ದಾಳಮ್ಮ. ನೀವು ಚೆನ್ನಾಗಿರಬೇಕು ವಿಕ್ಕಿ. ನನ್ನಿಂದಾಗಿ ನಿಮಗೆ ತುಂಬ ನೋವಾಗಿದೆ ಅಂತ ಗೊತ್ತು, ಆದರೆ ನನ್ನ ಪರಿಸ್ಥಿತಿನೂ ನಿಮಗೆ ಗೊತ್ತು. ಸಾರಿಕಾ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾಳೆ. ಭಟ್ರೆ, ನೀವು ಹೇಳಿದ್ದು ನಿಜ ಆಗೋಯ್ತು. ಗಂಡ್ಮಕ್ಳು ತವರು ಬಾರು. ನನ್ನ ಜೊತೆ ಒಂದು ಚಿಕ್ಕದು ನಾಯಿ ಮರಿ ಇಲ್ಲ ಅನ್ನೋದೊಂದು ಬಿಟ್ರೆ ಪಕ್ಕ ದೇವದಾಸ್ ಆಗ್ಬಿಟ್ಟಿದ್ದೀನಿ ನಾನು. ಈಗ ಆರತಿ ಎಂಗೇಜ್ಮೆಂಟ್ ನಡೀತಾ ಇರತ್ತೆ. ಆರತಿ ಅವರೇ, ನೀವು ಚೆನ್ನಾಗಿರ್ಬೇಕು, ಎಲ್ಲೇ ಇದ್ರು ಚೆನ್ನಾಗಿರಿ. ಅವ್ರು ಚೆನ್ನಾಗಿರ್ತಾರೆ. ಚೆನ್ನಾಗಿರಿ ಆರತಿ ಅವರೇ, ಚೆನ್ನಾಗಿರಿ. ಒಳ್ಳೆ ಹರಳೆಣ್ಣೆ ಕುಡ್ದಿರೋ ಥರ ಇರಬೇಡ. ಇಲ್ಲಿ ನಡೀತಾ ಇರೋದು ನಿಂದ ಎಂಗೇಜ್ಮೆಂಟು. ನೀನೇನು ಆ್ಯಕ್ಟ್ ಮಾಡ್ತಾ ಇಲ್ಲ, ಇದೇ ರಿಯಾಲಿಟಿ. ಗೌತಮ್ಮೇ ನಿನ್ನ ಮದುವೆ ಆಗೋ ಹುಡುಗ. ಇವನಾದರೂ ಸಿಕ್ಕಿದ್ನಲ್ಲ ಅಂತ ಖುಷಿ ಪಡು. ಹೇ, ವಾಟ್ಸ್ ರಾಂಗ್ ವಿತ್ ಯು? ನೀನು ಏನಂತ ಅನ್ಕೊಂಡಿದ್ಯಾ? ಹಾಂ, ಆಫೀಸಲ್ಲಿ ಕೆಲಸ ಮಾಡೋದು ಆಟ ಆಡ್ದಂಗೆ ಅನ್ಕೊಂಡಿದ್ಯಾ? ವೇದಾಂತಿ, ಏನಾಯ್ತು? ಯಾಕೆ ಹೀಗೆ ಕಿರ್ಚಾಡ್ತಿದ್ದೀರಾ? ಹುಡುಗಾಟ ಆಡೋದಕ್ಕೆ ಇವಳೇ ನೀನು ಚಿಕ್ಕ ಹುಡುಗಿನ? ಶಿ ಇಸ್ ಅನ್ ಅಡಲ್ಟ್ ಸಾರ್ಥಕ್. ನನಗದೆಲ್ಲ ಗೊತ್ತಿಲ್ಲ. ನಾವು ಶಿ ಹ್ಯಾಸ್ ಟು ಹ್ಯಾಂಡಲ್ ಎವ್ರಿಥಿಂಗ್. 100 ಸಲ ಬಡ್ಕೊಂಡೆ ನಾನು ಅಂಡರ್ ಹುಡುಗಿರ್ ಕೆಲಸ ಮಾಡೋದು ಬೇಡ ಅಂತ. ಓಕೆ, ಮೊದಲು ಏನಾಯ್ತು ಅಂತ ಹೇಳಿ. ಕಾಮ್ ಡೌನ್ ವೇದಾಂತ್, ಕಾಮ್ ಡೌನ್. ಏನಾಯ್ತು ಅಂತ ಇವಳನ್ನೇ ಕೇಳಿ. ನೌ ಶಿ ಹಸ್ ಕ್ರಿಯೇಟೆಡ್ ಅ ಬ್ಲಂಡರ್. ಟೆಲ್ ಮಿ, ವೈ ದ ಹೆಲ್ ಡಿಡ್ ಯು ಡೂ ದಿಸ್? ಯಾವುದನ್ನ? Listen, I don't hate women. ಯಾಕೆ ಹೀಗೆ ಮಾಡಿದೆ ಹೇಳು? ನನ್ನ ಕೆಲಸದಿಂದ ಕಿತ್ತಾಕ್ಬೇಕು ಅಂತ ಮೀಟಿಂಗ್ನ ಪ್ರೀಪೋನ್ ಮಾಡಿದ್ದು ಮೋಸ ಅಲ್ವಾ? ನಾನೇನು ಜಾಲಿ ಟ್ರಿಪ್ ಹೋಗ್ಬೇಕು ಅಂತ ಲೀವ್ ಕೇಳಿದ್ನ, ಅದನ್ನೆಲ್ಲ ಕೇಳಿಸ್ಕೊಂಡು ಪ್ಲಾನ್ ಮಾಡಿದ್ದು ಮೋಸ ಅಲ್ವಾ? ಇದೊಂದು ಶತಮಾನನೇ ಕಳೆದು ಪ್ರಪಂಚ ಇನ್ನೂ ಜೋರಾಗಿ ಫಾರ್ವರ್ಡ್ ಆದರೂ ಬಡ್ಡಿ ಮಗನ ಗಂಡ್ಮಕ್ಳು ಪೇನ್ಗೆ ಸೊಲ್ಯೂಷನ್ ಕಂಡು ಹಿಡಿಯಲ್ಲ. ಈ ಪ್ರೀತಿ, ಪ್ರೇಮ, ಸುಖ, ಸಂತೋಷ ಇದೆಲ್ಲ ಪ್ರೀತಿಲಿ ಸೋತಿರೋ ಗಂಡ್ಮಕ್ಳು ಪದಾನೇ ಅಲ್ಲ. ಊರು, ಕೇರಿ, ಬಾರು, ಬೀದಿ ಇದೆಲ್ಲ ವೈಟ್ ಆ್ಯಂಡ್ ಬ್ಲಾಕ್ ಆಗಿ ಕಾಣತ್ತಪ್ಪ. ನಮಗೆ ಇಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ. ನಾವು ಆದಷ್ಟು ದೂರ ದೂರ ಹೋಗಬೇಕು, ಅಲ್ಲಾದರೂ ನೆಮ್ಮದಿ ಸಿಗ್ಬೋದು. ನನ್ನಂಥ ಪ್ರೀತಿಲಿ ಸೋತಿರೋ ಭಗ್ನ ಪ್ರೇಮಿಗಳೆಲ್ಲ ಅಲ್ಲೇ ಸೇರಿರೋದಲ್ವಾ. ಕಳೆದ ದಿನಗಳ ಮರಳಿ ಪಡೆಯಲು ಕಾಲ ಎಲ್ಲಿದೆ? ಅಯ್ಯೋ ಏನ್ರಿ, ನಾವೆಲ್ಲ ಒಂದೇ ಫ್ಯಾಮಿಲಿ ತಾನೆ. ಸಾರಿ. ಸರಿಯಾಗಿ ನಡೆವಾಸೆ ದಾರಿ ಮುಗಿದಿದೆ, ಸರಿ ಮಾಡೋ ಘಳಿಗೆ ಈಗ ಕಳೆದು ಹೋಗಿದೆ. ಬೆಳದಿಂಗಳಲ್ಲಿ ಬರಿ ಕತ್ತಲೆ, ಬೆಳಕೆಂದರೇಕೋ ಭಯವಾಗಿದೆ. ಮಣ್ಣಿನ ದೋಣಿಯು ಉಳಿಸಲು ಬಂದರು, ನೀರನ್ನು ಹೀರುತ್ತಾ ಮುಳುಗುತ್ತಿದೆ. ಅಳಿವು ಉಳಿವು ಅರಿವೇ ಇರದ ಬದುಕಾಯ್ತು ಈಗ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ
आन शृण्वन्नोतिभिः श्रीप्रसादनम् अस्मिन् कलशे महागणपतिम् आवाहयामि स्वः महागणपतिम् आवाहयामि स्वः महागणपतिम् आवाहयामि भूर्भुवस्सुवः महागणपतिम् आवाहयामि महागणपते नमः ध्यायामि ध्यानं समर्पयामि ಧೈರ್ಯ ತಂದ್ಕೋ ಆರ್ತಿ. ಸಾರಿಕಾ ಹೇಳ್ದಾಗೆ ಇದೇ ನಿನ್ನ ವಾಸ್ತವ, ಇದೇ ನೀನು ಪಡ್ಕೊಂಬಂದಿರೋದು. ಆದಷ್ಟು ಬೇಗ ಈ ಸತ್ಯನ ಅರ್ಥ ಮಾಡ್ಕೋ. ಯು ನೋ ವಾಟ್, ಐ ಆಮ್ ಡನ್ ವಿತ್ ದಿಸ್. ನೀನು ಈಗಿಂದೀಗಲೇ ಅವ್ರು ನನಗೆ ಸಿಗಲ್ಲ ಅಂತ ಗೊತ್ತಾಗೋಯ್ತು ಅಗ್ರಜ. ಈ ಸಮಾಜದಲ್ಲಿ ಅವ್ರವ್ರ ಆಸೆಗಿಂತ ಜನ ಏನು ಅನ್ಕೋತಾರೋ ಅಂತ ಭಯ ಪಡೋರೇ ಜಾಸ್ತಿ. ನನಗೆ ನನ್ನ ಹುಡುಗಿ ಇಲ್ಲದೆ ಬದುಕಕ್ಕೆ ಶಕ್ತಿ ಇಲ್ಲ ಅಣ್ಣ. ಹಾಗಂತ ನಾನು ಅವ್ರ ಮಾಜಿ ಗೆಳೆಯನಾಗಿ ಬದುಕಕ್ಕೂ ಇಷ್ಟಪಡಲ್ಲ. ನೀನು ಹೀಗೆ ಇರಬೇಕು ಅಂತ ಈ ಸಮಾಜ ಹೇಳಿದ್ರೆ ನಾನು ಈ ಜಗತ್ತೇ ಬಿಟ್ಟು ಹೋಗ್ತೀನಿ. ನಾನು ವಿಷ ಕೊಡ್ತಿದ್ದೀನಿ ಅಣ್ಣ, ನಾನು ವಿಷ ಕೊಡ್ತಿದ್ದೀನಿ. ನಾನಿಲ್ಲ ಅಂತ ನೀನಾಗಲಿ ಅಮ್ಮ ಆಗಲಿ ಹುಡುಗಬಾರ್ದು ಅಣ್ಣ. ಇಷ್ಟೆಲ್ಲ ಆದಮೇಲೆ ನಾನು ಸಾಯೋದಕ್ಕಿಂತ ಬದುಕಿದ್ರೇ ಹೆಚ್ಚು ತೊಂದರೆ. ನಾನು ಸತ್ತ ಮೇಲೆ ನನ್ನ ಹುಡುಗಿ ಮನೆಯವರು ದುಃಖ ಪಡಬಾರ್ದು ಅಗ್ರಜ. ಅಗ್ರಜ, ಇದೇ ನನ್ನ ಕೊನೆ ಆಸೆ.